ಶಾಸಕರಾದಂತಹ ಸನ್ಮಾನ ಎಂ.ಟಿ. ಕೃಷ್ಣಪ್ಪಣ್ಣನವರು ಬೃಹತ್ ಕಾರ್ಯಕರ್ತರ ಸಭೆಯನ್ನು ಕುರಿತು ಮಾತನಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಎಚ್ ಡಿ ದೇವೇಗೌಡ ಕಿ, ಎಚ್ ಡಿ ಕುಮಾರಸ್ವಾಮಿ ಕಿ. ಬಂಧುಗಳೇ, ಇವತ್ತು ಜನರೊಂದಿಗೆ ಜನತಾದಳ, ಇದು ಇವತ್ತಿನ ಸ್ಲೋಗನ್ ಅಲ್ಲ. ದೇವೇಗೌಡರು ಜನರೊಳಗೆ ಬೆಳೆದಂಥವ್ರು, ಜನತಾದಳ ಕಟ್ಟಿದಂಥ ದೇವೇಗೌಡರು ಜನ ಜೊತೆಯಲ್ಲಿ ಇದ್ದಂಥವ್ರು. ಅವ್ರ ಮೊಮ್ಮಗ ಹೊಸ ಕಾನ್ಸೆಪ್ಟನ್ನು ಇಟ್ಟು ಇವತ್ತು ನಮ್ಮ ಪಕ್ಷ ಕಟ್ಟಲಿಕ್ಕೆ ಮುಂದೆ ಇದ್ದಾರೆ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಸ್ನೇಹಿತರು, ನಮ್ಮ JDSನ ಶಾಸಕ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರೇ, ಹಿರಿಯವರಾದಂಥ ತಿಪ್ಪೇಸ್ವಾಮಿ ಅವರೇ, ಪಕ್ಷದ ಅಧ್ಯಕ್ಷ ಆಂಜನಪ್ಪನವರೇ, ಎಲ್ಲರ ಹೆಸರನ್ನು ಹೇಳೋಕ್ಕಾಗ್ತಾ ಇಲ್ಲ. ವೇದಿಕೆ ಮಿತ್ರ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರೇ, ಈ ಕ್ಷೇತ್ರದಿಂದ ಬಂದಿರತಕ್ಕಂಥ ಪಕ್ಷದ ಕಟ್ಟಾಳುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ವಿಶೇಷವಾಗಿ ಎಲ್ಲ ಯುವಕ ಮಿತ್ರರೇ. ಕಾರಣ ಇವತ್ತು ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು, ಎಲ್ಲಿದೆ ಜನತಾದಳ? ತುರುವೇಕೆರೆಯಲ್ಲಿ ಇದೆ ಕಣೋ ಜನತಾದಳ. ಏನಂದ್ರೆ ಮುಲ್ಲಾಜಿಲ್ಲ, ತುಮಕೂರು ಜಿಲ್ಲೆಯಲ್ಲಿ 8-9 ಜನ ಗೆದ್ದಂಥ ಇತಿಹಾಸ ಇದೆ. ಹಾಸನದಲ್ಲಿ ಗೆಲ್ಲಕ್ಕಾಗಿಲ್ಲ, ತುಮಕೂರಿನಲ್ಲಿ ಗೆಲ್ಸೋರು ಜನ 8-9 ಜನ. ಹಾಗಾಗಿ ಜನತಾದಳ, ಸಿದ್ದರಾಮಣ್ಣ ನಮ್ಮ ಸ್ನೇಹಿತರೆ, ನಮ್ಮೊಟ್ಟಿಗಿದ್ದವ್ರೆ. ಇವತ್ತು ಕಾಂಗ್ರೆಸ್ನಲ್ಲಿ ಹೋಗಿರೋ ಮುಖ್ಯಮಂತ್ರಿ ಸಂತೋಷ. ಯಾಕೆ ಮುಖ್ಯಮಂತ್ರಿ ಕಂಜೂಸ್ ಗಿರಾಕಿ, ಏನು ಉಪಯೋಗ ಇಲ್ಲ, ಗ್ರಾಂಟೇ ಕೊಡ್ತು, ನಾವೇನು ಕೆಲಸ ಮಾಡೋದು ಅಂದಂಥ ಸಿದ್ದರಾಮಣ್ಣವ್ರು ಹೇಳ್ತಾರೆ ಎಲ್ಲಿದೆ ಜನತಾದಳ ಅಂತ. ನೀವೆಲ್ಲ ಜನತಾದಳ ಅಲ್ವಾ? ತುರುವೇಕೆರೆಯಲ್ಲಿ ಐತ್ರಿ ಜನತಾದಳ, ಈ ರಾಜ್ಯದಲ್ಲಿ ಐತೆ ಜನತಾದಳ. ಹಾಗಾಗಿ ಜನತಾದಳ ಜನರ ಮನಸ್ಸಲ್ಲೈತೆ, ಜನರ ಮನಸ್ಸಲ್ಲೈತೆ. ದೇವೇಗೌಡರು ಈ ಪಾರ್ಟಿನ ರೊಟ್ಟಿ ತಿಂದು ಮುದ್ದೆ ಉಂಡು ಕಟ್ಟಿರೋ ಪಾರ್ಟಿ ಇದು. ಐಷಾರಾಮ್ ಜೀವನ ಮಾಡಿ ಪಾರ್ಟಿ ಕಟ್ಟಿಲ್ಲ, ಹೆಲಿಕಾಪ್ಟರ್ ಹೋಗಿಲ್ಲ, ಟ್ರೈನಲ್ಲಿ ಹೋಗಿ ಈ ಪಾರ್ಟಿ ಕಟ್ಟಿದಂಥ ಮಹಾನ್ ನಾಯಕ ಶ್ರೀಮಾನ್ ದೇವೇಗೌಡರು. ಅವ್ರು ಕಟ್ಟಿದ ಪಾರ್ಟಿ ಇನ್ನೂ ಬಲಿಷ್ಠವಾಗಿದೆ. ಇವತ್ತು ದೇವೇಗೌಡರಿಗೆ 93 ವರ್ಷ ಆದರೂ ವಯಸ್ಸು ಬಾಡಿಗಾಗಿದೆ, ಅವ್ರ ಮನಸ್ಸಿಗಾಗಿಲ್ಲ. ಇವತ್ತು ಹೇಳ್ತಾರೆ, ನಿನ್ನ ಕೆಲಸ ನಾನು ತುರುವೇಕೆರೆ ಬತ್ತಿಗಳು ಅಂತ ಹೇಳ್ತಾರೆ. ಆ ಹುಮ್ಮಸ್ಸು ಅವರಲ್ಲಿದೆ. ಕುಮಾರಣ್ಣವರು ಮಂಡ್ಯ ಜಿಲ್ಲೆ ಜನತೆ ಆಶೀರ್ವಾದ, ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದ. ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಈ ಪಾರ್ಟಿಗೆ ಶಕ್ತಿ ತುಂಬಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಜನತಾದಳ ರಾಷ್ಟ್ರ ಮಟ್ಟದಲ್ಲಿ ಐತೆ, ಕಾಂಗ್ರೆಸ್ ಐತಾ? ಕಾಂಗ್ರೆಸ್ ಐತೇನ್ರಿ? ಅವರ ಗೆದ್ದಿರೋ 55 ಸೀಟು ಇಡೀ ರಾಷ್ಟ್ರದಲ್ಲಿ. 3 ರಾಜ್ಯ, ಅದು ಸರ್ಕಾರ ನಡೆಸೋದು. MP ಗಳು ಎಷ್ಟವ್ರೆ? ಹಾಗಾಗಿ ಕುಮಾರಣ್ಣ ಇವತ್ತು ಗೆದ್ದು ಈ ರಾಷ್ಟ್ರಕ್ಕೆ ಒಳ್ಳೆ ಸಚಿವರಿದ್ದಾರೆ. ಹಾಗೆ ಉಕ್ಕು ಮತ್ತು ಇಂಡಸ್ಟ್ರಿಯ ಸಚಿವರಿದ್ದಾರೆ. ಈ ರಾಷ್ಟ್ರಕ್ಕೆ ಜನತಾದಳವನ್ನು ತೋರಿಸುವಂಥ ಕೆಲಸನ ಕುಮಾರಣ್ಣರು ಮಾಡಿದ್ದಾರೆ. ಇವತ್ತಿನ ದಿವಸ ಅವ್ರಿಗೆ ತುಂಬ ಕೆಲಸ, ಇಡೀ ರಾಷ್ಟ್ರ ಸುತ್ತಬೇಕು. ಹಾಗಾಗಿ ಮುಂದಿನ ದಿವಸದಲ್ಲಿ ನಾವು ಅನ್ಕೊಂಡಿದ್ದು, ಸನ್ಮಾನ್ಯ ಕುಮಾರಣ್ಣವರು ಪಾರ್ಟಿ ಬಿಟ್ಟೋದ್ಮೇಲೆ ಕಟ್ಟಾರ ಯಾರಪ್ಪ ಹೇಳ್ತು. ಒಬ್ಬರು ಸ್ನೇಹಿತರು ನನಗೆ ಹೇಳಿದ್ರು, ಸಚಿವರು, ಕುಮಾರಣ್ಣವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಬಂದ್ಬಿಡು ನಮ್ಮ ಪಾರ್ಟಿ ಇದೆ. ನಾನು ಭಾಳ ಕೂಲಾಗಿ ಹೇಳಿದೆ, 28ಗೆ ನಿಮ್ಮ ಪಾರ್ಟಿ ಸಮುದ್ರದ ಮುಳುಗೋಗಿರ್ತದೆ ಕಣಪ್ಪ, ಎಲ್ಲಿ ಹುಡ್ಕೋದು ನಾನು ಬಂದು, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಕಾಂಗ್ರೆಸ್ ಬೇಡ ಅಂತ. ಹಾಗಾಗಿ ಮೊನ್ನೆ ತಾನೇ ಹೇಳಿದ್ದಾರೆ ಯಾರೋ ಒಬ್ಬ ಸ್ನೇಹಿತರು, 28ಕ್ಕೆ ನಾವು ಮುಖ್ಯಮಂತ್ರಿಯಾಗಿ ಸ್ವಾಗತ ಮಾಡ್ತೀನಿ ಅಂತ ವಿಧಾನಸೌಧ ಮುಂದೆ ಹೇಳಿದ್ದಾರೆ. ಅಯ್ಯ ಗಿರಾಕಿ,
ನಾನು ಹೇಳ್ತೀನಿ, ಕಾಂಗ್ರೆಸ್ ಬಹುಶಃ 28ಕ್ಕೆ ಒಂದು 35-40 ಸೀಟ್ ಗೆದ್ರೆ ಪ್ರಮೋದ, ಅದ್ರ ಮೇಲೆ ಗೆಲ್ಲಕ್ಕಾಗಲ್ಲ. ನನಗೆ ಗೊತ್ತಿದೆ, ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ ಕಾಲದಲ್ಲಿ ಏನಾಯಿತು, 65 ಸೀಟಿ ಬಂದಿತ್ತು. ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಅವಲ್ಲಿ ಎಷ್ಟಾಯಿತು, 68 ಬಂದಿತ್ತು. ಈಗಲೂ ಅಷ್ಟೇ, ನಿಮ್ಮಂಥ ಕೆಟ್ಟ ಸರ್ಕಾರ, ನಾನು ದೇವರಾಜ ಅರಸವರಿಂದ ಸರ್ಕಾರಗಳು ನೋಡಿದ್ದೀನಿ, ಅತ್ಯಂತ ಕೆಟ್ಟ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಡೆವಲಪ್ಮೆಂಟ್ಗೆ ₹1 ಕೊಡೋಕ್ಕಿಲ್ಲ, ಕೆಲಸ ಮಾಡೋದಕ್ಕೆ ನಾವು ಯಾವ ಊರಿಗಾರ ಹೋಗಿ ರಸ್ತೆ ಗುಂಡಿ ಬಿದ್ದಿದೆ, ಯಾರನ್ನೆಲ್ಲ ಕೇಳಿ ರಸ್ತೆ 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 ಅಂತಾರೆ, ದುಡ್ಡೇ ಕೊಡ್ತಾ ಇಲ್ಲ. ಹೀಗಾಗಿ ಇವತ್ತು ಈ ಸರ್ಕಾರ ಅನಿಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಟ್ಟ ದರಿದ್ರದ ಸರ್ಕಾರ. ಇದರಿಂದ ಯಾವ ಡೆವಲಪ್ಮೆಂಟು ಆಗೋದಿಲ್ಲ. ಈ ಮಧ್ಯದಲ್ಲಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು ಎಲ್ಲ ಕೃಷ್ಣಪ್ಪ ಲೈ ಬಾರ್ಲ ಎಷ್ಟು ಸರಿ ಹೇಳ್ತೀನಿ, ಇಲ್ಲ ನೀನು ಕೆಂಪ್ಗೆ ಇದ್ದೆ, ಎಷ್ಟು ಫೋಟೋ ಹೊಡ್ಸ್ಕೊತೀಯೋ ಕುತ್ಕೊಳ್ಳ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪಣ ತೊಟ್ಟಿದ್ದಾರೆ. ಇಲ್ಲ, ಈ ರಾಷ್ಟ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ತರಬೇಕು. ತಮಿಳುನಾಡಿನ ಪ್ರಾದೇಶಿಕ ಪಾರ್ಟಿ, ಕೇರಳದಲ್ಲಿ ಪ್ರಾದೇಶಿಕ ಪಾರ್ಟಿ, ಆಂಧ್ರದಲ್ಲಿ ಪ್ರಾದೇಶಿಕ ಪಾರ್ಟಿ, ದೀದಿ ವೆಸ್ಟ್ ಬೆಂಗಾಲ್ ಅಕ್ಕ ದೀದಿ ಪ್ರಾದೇಶಿಕ ಪಾರ್ಟಿ. ಚೆನ್ನಾಗಿ ಕೊಡ್ತಾ ಇಲ್ವಾ? ಏನಾದರೂ ಈ ರಾಜ್ಯಕ್ಕೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಪ್ರಾದೇಶಿಕ ಪಾರ್ಟಿ ಮುಖ್ಯ. ಈ ರಾಷ್ಟ್ರೀಯ ಪಾರ್ಟಿಗಳು ಏನು ಮಾಡೋಕ್ಕಾಗಲ್ಲ. ಏನಾಗಿದೆ ಇವತ್ತು, 54,000 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ವಂಚಕ ಅವ್ರಿಗೆ ತಾಕತ್ತಿಲ್ಲ. ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕ್ಯವ್ರೆ. ನೀವು ಸಂಜೆ 6 ಗಂಟೆಗೆ ಹೋಗ್ಬೇಕಲ್ಲ, 3 ಟ್ಯಾಕ್ಸ್ ಹಾಕ್ಯವ್ರೆ. ಲಿಕ್ಕರ್ಗೆ 3 ಸರಿ, ಒಂದಲ್ಲ. ₹50 ಇದ್ದಿದ್ದು ಸಿದ್ದರಾಮಯ್ಯ ಬಂದ್ಮೇಲೆ ₹120 ಆಗಿದೆ ಕ್ವಾರ್ಟ್ರು. ಹೆಂಗ್ರಿ ಮಾಡಬೇಕು ಜನ? ಅದಿರಲಿ, ಹಾಲಿಗೆ, ಕರೆಂಟ್ಗೆ, ನೀರಿಗೆ, ಆ ಬೆಂಗಳೂರಿನಲ್ಲಿ ಕಸಕ್ಕೂ ಹಾಕ್ಯವ್ರೆ, ಯಾವುದಕ್ಕೂ ಬಿಟ್ಟಿಲ್ಲ. ಅಂತ ಕೆಟ್ಟ ಸರ್ಕಾರ ಇದು. ಇನ್ಯಾವುದು ಮುಂದೆ ಸರ್ಕಾರ ಟ್ಯಾಕ್ಸ್ ಹಾಕಂಗಿಲ್ಲ. ಇದು 20 ವರ್ಷ ಅಷ್ಟೊಂದು ಟ್ಯಾಕ್ಸ್ ಹಾಕ್ಯವ್ರೆ. ಹಾಗಾಗಿ ಈ ಸರ್ಕಾರನ ತೆಗಿಲೇಬೇಕು. ಇವತ್ತು ನಾವು BJPಯವರು ಅಲಯನ್ಸ್ ಇದ್ದೀವಿ, NDA ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಮೊನ್ನೆ ಹಿಂದೂನಲ್ಲಿ ಒಂದು ಪ್ರಿಡಿಕ್ಟ್ ಬಂದಿತ್ತು, ಸುಮಾರು 155 ಸೀಟ್ ಬರ್ತವೆ ಅಂತ. ಖಂಡಿತವಾಗಿ 155 ಸೀಟ್ ಬರ್ತವೆ. 28ಕ್ಕೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಬರೆದಿಟ್ಕೊಳ್ಳಿ. ಅದರಿಂದ ತಾವೆಲ್ಲರೂ ಸಹ ಈ ಪಕ್ಷ ಅಂದರೆ ನಿಮಗೆ ಹುಮ್ಮಸ್ಸು, ಜನತಾ ದಳ ಅಂದರೆ ಅದೆಲ್ಲಿದ ಹುಮ್ಮಸ್ಸು ನಿಮಗೆ. ಅದರಲ್ಲೂ ಸಹ ನಮ್ಮ ಯುವಕ ಮಿತ್ರರಿಗೆ ಜನತಾ ದಳ ಮೊನ್ನೆ 20,000 ಜನ ಸೇರಿ ನನ್ನ ಬರ್ತ್ಡೇ ಮಾಡಿದಿರಿ. ಇವತ್ತು ಹೇಳ್ತಿದ್ದೆ ಜನ ಸೇರ್ತಾರೋ ಇಲ್ವೋ ಅಂತ. ಆದರೂ ಸಹ ಈ ಪಕ್ಷ ಅಭಿಮಾನ, ದೇವೇಗೌಡರು ಕುಮಾರಸ್ವಾಮಿಯವರ ಅಭಿಮಾನ, ನಿಖಿಲ್ ಕುಮಾರಸ್ವಾಮಿಯವರಿಗೆ ನಿಮ್ಮ ಆಶೀರ್ವಾದ ಬೇಕು. ಏಕೆಂದರೆ 4 ಸಾರಿ ನನ್ನನ್ನು ಶಾಸಕನಾಗಿ ಮಾಡಿದಿರಿ. ಅದಕ್ಕೆ ನಾನು ಅದು ಹೇಳಿದ್ದು, ಬದುಕಿದ್ದನ್ನು ನಾಡು ಹೇಳಿದ ಉದ್ದೇಶನೇ ಅದು. ಯಾಕೆಂದರೆ ಇಲ್ಲಿ ಬಂದು ನಮ್ಮನ್ನ ನಾನು ಕೈ ಹಿಡಿದು ಬೇಕೆತ್ತಿದ್ದೀರಿ. ನಾನು ನಿಮಗೆ ಚಿರಋಣಿ. ಈ ಸರಿ ರಿಟೈರ್ಡ್ ಆಗಬೇಕು ಅಂತಿದ್ದೆ, ದೇವೇಗೌಡರು ಕುಮಾರಣ್ಣವರು ಬಿಡಲಿಲ್ಲ. ಮುಂದೆ ನಿಲ್ಲೇಬೇಕು ಅಂತೇಳಿ ನನಗೆ ಹಠ ಮಾಡಿ ಹೇಳಿದರೆ, ಆಯಿತು ನಿಂತ್ಕತಿ ಅಂತ ಹೇಳಿದ್ದೀನಿ. ನನಗೂ 75 ವರ್ಷ. ನೀವೇ ಬರ್ತ್ಡೇ ಎಲ್ಲ ಮಾಡಿದ್ದೀರಿ, ಮೊನ್ನೆ 75. ಈ ಟರ್ಮ್ಗಳು 78. ನೋಡೋಣ, ಆರೋಗ್ಯವಾಗಿದ್ದು ಬದುಕಿದ್ರೆ ದಯಮಾಡಿ ಒಂದು ಓಟ್ ಹಾಕಿ, ನನಗೆ ಆಶೀರ್ವಾದ ಮಾಡಿ. ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ, ವಾಗ್ಮಿ ಇದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ನಾನು ನೋಡಿದೆ ಕುಮಾರಣ್ಣವ್ರನ್ನೇ ಇದರಲ್ಲಿ ಎಂಥದ್ದು ನಮ್ಮ ಚಿಕ್ಕನಾಗ್ನಳ್ಳಿಯಲ್ಲಿ ಭೂಕಾಪುರದಲ್ಲಿ ನನಗೆ ಫೋನ್ ಮಾಡಿದರು.
ಹೇಳಪ್ಪ ಅವ್ರಿಗೆ ಅಂತ ಸುಮ್ಕೇಳೋ ನೀಗಿಂತ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದೆ. ಹಂಗೆ ಭಾಷಣ ತುಂಬ ಚೆನ್ನಾಗಿ ಮಾಡ್ತಾರೆ, ವಿದ್ಯಾವಂತರಿದ್ದಾರೆ, ತಿಳುವಳಿಕೆ ಇದೆ. ಈ ಪಕ್ಷನ ಕಟ್ಟಬೇಕು, ದೇವೇಗೌಡರ ಹಾದಿನಲ್ಲಿ ಈ ಪಕ್ಷ ಕಟ್ಟಬೇಕು ಅಂತ ಛಲ ಇದೆ ಅವ್ರಿಗೆ. ಹಾಗಾಗಿ ತಾವೆಲ್ಲರೂ ಸಹ ನಿಖಿಲ್ ಕುಮಾರಸ್ವಾಮಿ ಜೊತೆ ಇರಬೇಕು. ಮತ್ತೊಮ್ಮೆ ನೀವೆಲ್ಲರೂ ಸಹ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಮುಂದಿನ ದಿವಸದಲ್ಲಿ ಈ ಪ್ರಾದೇಶಿಕ ಪಾರ್ಟಿ ಕರ್ನಾಟಕದಲ್ಲಿ ಬರಬೇಕು ಅಂತೇಳಿ ಸಭೆ ಆಗಿದೆ. ತಾವೆಲ್ಲ ಹಾಲು ಕರಿಯಕ್ಕೆ ಹೋಗ್ಬೇಕಾಗಿದೆ. ಆದರೂ ನಾನು ತುಂಬ ಗಲಾಟೆ ಮಾಡಿದೆ, ಬೇಗ ಬಾರಪ್ಪ ಅಂತ. ಬಿಡಲ್ಲ ಜನ, ಏನು ಮಾಡೋದು, ಬಂದಿದ್ದಾರೆ, ಸಂತೋಷ. ಈಗ ಯಾರೂ ಮಾತಾಡೋಕ್ಕೆ ಅವಕಾಶ ಇಲ್ಲ, ದಯಮಾಡಿ ಕ್ಷಮಿಸಿ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಉದ್ದೇಶ ಮಾತಾಡ್ತಾರೆ. ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.